मानतोऽस्मि प्रथमो हनुमान्नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनूमत्स्मरणद्भवेत् पृथ्वीमण्डलमध्यस्थाः पूर्णबोधमतानुगाः वैष्णवविष्णुहृदयाः तन्नमस्ये गुरुन्मम जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना हरे स्वेन नमस्कार सदा निरस्तकुहकं सत्यं परं धीमहि सृष्टिस्थित्यप्येहानियतितृषितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुरात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि श्रीगुरुभ्यो नमः हरिः ಓಂ. ಶ್ರೀಮದ್ಭಾಗವತದ ಪಂಚಮ ಸ್ಕಂಧದ 12ನೇ ಅಧ್ಯಾಯದಲ್ಲಿ ಇವತ್ತು 10ನೇ ಶ್ಲೋಕ. ಏವಂ ಕೃಶಸ್ಥೂಲಮಣುರ್ಬೃಹದ್ಯತೆ ಅಸಚ್ಚ ಸಜ್ಜೀವಮಜೀವಮನ್ಯತೆ ದ್ರವ್ಯಸ್ವಭಾವಾಶಯಕಾಲಕರ್ಮ ನಾಮ್ನ್ಯಾ ಜಯಾ ವೈಃ ಕೃತಂ ದ್ವಿತೀಯಂ. ಜಡಭರತ ರಘುಗಣರಾಜನಿಗೆ ಉಪದೇಶವನ್ನು ಮುಂದುವರಿಸ್ತಾ ಇದ್ದಾನೆ. ಈ ಹಿಂದೆ ಹೇಳಿದಂತೆ ಭಗವಂತನೇ ಎಲ್ಲದಕ್ಕೂ ಮೂಲ ಕಾರಣ. ಅವನಿಂದಲೇನೆ ಈ ಜಗತ್ತು ಸೃಷ್ಟಿಯಾಗಿದೆ. ಅವನೇ ಈ ಜಗತ್ತಿಗೆ ಮೂಲ ಕಾರಣನಾಗಿ ಸ್ವತಂತ್ರನಾಗಿ ಇದನ್ನ ತನ್ನ ಅಧೀನದಲ್ಲಿ ಇಟ್ಟುಕೊಂಡಿದ್ದಾನೆ. ಈ ಜಗತ್ತು ಪ್ರಕೃತಿಯಿಂದ ನಿರ್ಮಾಣ ಮಾಡಲ್ಪಟ್ಟಿರ್ತಕ್ಕಂಥದ್ದು. ಆ ಪ್ರಕೃತಿಯಿಂದ ಈ ಇಡೀ ಜಗತ್ತಿನ ಸೃಷ್ಟಿಕರ್ತನಾದ ಬ್ರಹ್ಮನೂ ಕೂಡ ಹುಟ್ಟಿದ್ದು. ಆ ಪ್ರಕೃತಿ ಭಗವಂತನ ಅಧೀನ. ಈ ಇಡೀ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿದವನು ಚತುರ್ಮುಖ ಬ್ರಹ್ಮ. ಆ ಬ್ರಹ್ಮನೂ ಕೂಡ ಪ್ರಕೃತಿಯಿಂದ ಹುಟ್ಟಿದವನು. ಅಂತಹ ಪ್ರಕೃತಿ ಈ ಭಗವಂತನ ಅಧೀನ ಅಂದಮೇಲೆ ಈ ಇಡೀ ಬ್ರಹ್ಮಾಂಡಕ್ಕೆ ಮೂಲ ಕಾರಣ ಭಗವಂತ ಅಂತ ಹೇಳಿದ ಹಾಗೆ ಆಯ್ತು. ಆ ಭಗವಂತನಿಗಿಂತ ಬೇರೆಯಾದ ಎಲ್ಲ ವಸ್ತುಗಳು ಕೂಡ ಮೂರ್ತಾಮೂರ್ತವಾದ ವಸ್ತುಗಳು. ಅಂದ್ರೆ ಚೇತನವಾದ ವಸ್ತು, ಅಚೇತನವಾದ ವಸ್ತು. ಅದು ಕೃಶ, ಸ್ಥೂಲ, ಅಣು, ಮಹತ್, ಮೂರ್ತ, ಅಮೂರ್ತ, ಚೇತನ, ಅಚೇತನ ಅಂತ ಹೀಗೆ ನಾನಾ ವಿಧವಾಗಿರ್ತಕ್ಕಂತಹ ವಸ್ತುಗಳಿದ್ದಾವೆ. ಅದೆಲ್ಲ
ಈ ಭಗವಂತನಿಗಿಂತ ಭಿನ್ನವಾಗಿರ್ತಕ್ಕಂತಹ ವಸ್ತುಗಳು ಅದೆಲ್ಲವೂ ಕೂಡ ಚೇತನ ಪ್ರಕೃತಿಯಿಂದ ಹುಟ್ಟಿದ್ದು ಅಂತ ಹೇಳ್ತಾ ಇದ್ದಾರೆ. ಆ ಚೇತನ ಪ್ರಕೃತಿ ಯಾರು ಅಂತಂದ್ರೆ ಅವಳು ಕಾಲ, ಕರ್ಮ, ಅಂತಃಕರಣ, ದ್ರವ್ಯ, ಸ್ವಭಾವ ಇವುಗಳಿಗೆಲ್ಲ ಅವಳು ಅಭಿಮಾನಿ. ಅದೇ ಹೆಸರಿನಿಂದ ಕರೆಸ್ಕೊಳ್ತಾಳ ಅವಳು. ದ್ರವ್ಯ ಸ್ವಭಾವ, ಅಂತಃಕರಣ, ಕಾಲ, ಕರ್ಮ ಇದೇ ಹೆಸರಿನಿಂದ ಕರೆಸಿಕೊಂಡು ಅವುಗಳಿಗೆಲ್ಲ ಅಭಿಮಾನಿನಿಯಾಗಿರ್ತಕ್ಕಂಥವಳು ಚೇತನ ಪ್ರಕೃತಿ. ದ್ರವ್ಯ ಸ್ವಭಾವಾಶಯ ಕಾಲಕರ್ಮ ನಾಮ್ನ್ಯಾ ಅಜಯ. ಅಜ ಅಂದರೆ ಚೇತನ ಪ್ರಕೃತಿ. ಅವಳ ಅಧೀನವಾಗಿರ್ತಕ್ಕಂಥದ್ದು ಈ ಎಲ್ಲ ಬ್ರಹ್ಮಾಂಡ. ಅವಳಿಂದ ಉತ್ಪನ್ನವಾಗಿರ್ತಕ್ಕಂಥದ್ದು. ಅವಳಿಗೆ ಈ ಎಲ್ಲ ಹೆಸರುಗಳು ಇದ್ದಾವೆ. ಅಂತಹ ಚೇತನ ಪ್ರಕೃತಿ ಏನಿದ್ದಾಳೆ ಅವಳು ಭಗವಂತನ ಅಧೀನ. ಹೀಗೆ ಭಗವಂತನ ಅಧೀನಳಾದ ಚೇತನ ಪ್ರಕೃತಿಯಿಂದಲೇ ಈ ಎಲ್ಲ ವಸ್ತುಗಳು ಕೂಡ ಹುಟ್ಟಿರ್ತಕ್ಕಂಥದ್ದು. ಅಸ್ವತಂತ್ರವಾಗಿದೆ. ಅವನೊಬ್ಬನೇ ಸ್ವತಂತ್ರ. ಅವನ ಅಧೀನಳಾದ ಚೇತನ ಪ್ರಕೃತಿಯೂ ಕೂಡ ಅಸ್ವತಂತ್ರ. ಅವಳಿಂದಲೇನೆ ಸೃಷ್ಟಿಕರ್ತನಾದ ಬ್ರಹ್ಮನೂ ಹುಟ್ಟಿದ್ದು. ಅವಳು ಭಗವಂತನ ಅಧೀನಳಾಗಿದ್ದಾಳೆ. ಅಂದಮೇಲೆ ಇಡೀ ಬ್ರಹ್ಮಾಂಡಕ್ಕೆ, ಇಡೀ ಸಮಸ್ತ ವಸ್ತುಗಳಿಗೆ ಎಲ್ಲದಕ್ಕೂ ಕೂಡ ಆ ಭಗವಂತನೇ ಮೂಲ ಕಾರಣ ಅಂತ ಹೀಗೆ ಭರತ ಉಪದೇಶ ಮಾಡ್ತಾ ಇದ್ದಾನೆ ರಹುಗಣರಾಜನಿಗೆ. ಇಲ್ಲಿ ಕೂಡ ಬೇರೆ ವ್ಯಾಖ್ಯಾನಕಾರರ ಪ್ರಕಾರ ಈ ಶ್ಲೋಕಕ್ಕೆ ಅವರು ಅದ್ವೈತ ಪರವಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ಬ್ರಹ್ಮ ಸತ್ಯಂ ಜಗನ್ಮಿಥ್ಯಾ ಅಂತ ಹೇಳ್ತಾ ಇದ್ದಾನೆ ಜಡಭರತ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ವೀರರಾಘವ ವ್ಯಾಖ್ಯಾನದಲ್ಲಿ ಕೃಶ ಸ್ಥೂಲಂ ಅಣುರ್ಬೃಹದ್ಯತ್ ಅಸಚ್ಚ ಸಜ್ಜೀವಂ ಅಜೀವಂ ಅನ್ಯತಂತೇನಿದೆ, ಇದಕ್ಕವರು ಕೃಶತ್ವ, ಸ್ಥೂಲತ್ವ ಮೊದಲಾದವುಗಳು ದೇಹದ ಗುಣಧರ್ಮಗಳು. ಆತ್ಮ ಜ್ಞಾನಸ್ವರೂಪ, ಅವನಿಗೂ ಆತ್ಮ ಪರಮಾತ್ಮ ಅಂತ ಹೀಗೆ ಅವರು ಹೇಳ್ತಾರೆ. ಈ ವ್ಯಾಖ್ಯಾನದಲ್ಲಿ ಅವರು ದೇಹಾತ್ಮ ವಿವೇಕವನ್ನ ಹೇಳಲಿಕ್ಕೆ ಹೊರಟಿದ್ದಾರೆ. ಇದು ಪ್ರಕೃತಕ್ಕೆ ಉಪಯೋಗ ಇಲ್ಲ. ಈ ದೇಹಾತ್ಮ ವಿವೇಕವನ್ನ ಹೇಳಲಿಕ್ಕೆ ಅವರೇನು ಈ ಶ್ಲೋಕವನ್ನ ಉಪಯೋಗಿಸ್ಕೊಂಡಿದ್ದಾರಲ್ಲ, ದೇಹ ಬೇರೆ ಆತ್ಮ ಬೇರೆ ಅನ್ನೋದನ್ನ ಹಿಂದಿನ ಅಧ್ಯಾಯದಲ್ಲಿ ನ ಸೂರಯೋ ಹಿ ವ್ಯವಹಾರ ಮೇನಂ ತತ್ವಾವಮರ್ಶೇನ ಸಹ ಮನಂತಿ ಅಂತಲ್ಲಿ ಹೇಳಾಗಿದೆ. ತತ್ವವಿಮರ್ಶೆಯಿಂದ ಸಿದ್ಧವಾಗಿರ್ತಕ್ಕಂತಹ ಭಗವಂತನ ಸ್ವತಂತ್ರ ಕರ್ತೃತ್ವದ ಜೊತೆಗೆ ಅದಕ್ಕೆ ಸಮಾನವಾಗಿ ಜೀವನ ಪರಾಧೀನ ಕರ್ತೃತ್ವವನ್ನು ವ್ಯವಹಾರ ಮಾಡಲಿಕ್ಕೆ ಜ್ಞಾನಿಗಳು ಒಪ್ಪೋದಿಲ್ಲ ಅಂತ ಈ ರೀತಿ ಜಡಭರತ ಹೇಳಿದ. ಅದಕ್ಕೆ ರಹುಗಣರಾಜ ಜೀವಕರ್ತೃತ್ವವು ಕೂಡ ಅಬಾಧಿತವಾಗಿದೆ, ಆದ್ಮೇಲೆ ಯಾಕೆ ವ್ಯವಹಾರ ಕೂಡೋದಿಲ್ಲ ಅಂತ ಪ್ರಶ್ನೆ ಮಾಡಿದ. ದೃಶ್ಯಮಾನಂ ಕ್ರಿಯಾಫಲಂ ಸದ್ವ್ಯವಹಾರ ಮೂಲಂ ಅಂತ ಪ್ರತ್ಯಕ್ಷವಾಗಿ ಕಾಣ್ತಾ ಇದೆ ನಮಗೆ ಜೀವಕರ್ತೃತ್ವ, ಅದನ್ನ ಯಾಕೆ ವ್ಯವಹಾರ ಮಾಡಬಾರದು ಅಂತ ಪ್ರಶ್ನೆ ಮಾಡಿದ. ಅದಕ್ಕೆ ಉತ್ತರವಾಗಿ ಜೀವಕರ್ತೃತ್ವ ಅದು ಅಬಾಧಿತವೇ, ಆದರೂ ಸ್ವತಂತ್ರ ಅಲ್ಲ ಅಂತ ಈ ರೀತಿ
ಉತ್ತರವನ್ನ ಕೊಡ್ತಾ ಇದ್ದಾನೆ ಭರತ. ಜೀವನಿಗೆ ಕರ್ತೃತ್ವ ಇದೆ, ಅಬಾಧಿತ ಏನಲ್ಲ, ಹೌದು. ಆದರೆ ಪರಮಾತ್ಮನ ಕರ್ತೃತ್ವದಂತೆ ಜೀವ ಕರ್ತೃತ್ವ ಸ್ವತಂತ್ರ ಅಲ್ಲ ಅಂತ ಈ ರೀತಿ ಪರಿಹಾರ ಮಾಡಲಿಕ್ಕೆ ಬರ್ತಾ ಇರುವಾಗ ಜೀವಕರ್ತೃತ್ವವನ್ನ ಬಾಧಿತ ಅಂತ ಹೇಳಿ ಮಿಥ್ಯಾ ಅಂತ ಹೇಳತಕ್ಕಂತಹ ಅವಶ್ಯಕತೆ ಇಲ್ಲ. ಅವರು ಮಿಥ್ಯಾತ್ವವನ್ನ ಹೇಳಿ ವ್ಯಾಖ್ಯಾನ ಮಾಡಿದ್ದಾರೆ. ವೀರರಾಘವ ವ್ಯಾಖ್ಯಾನದಲ್ಲಿ ಅಬಾಧಿತ ಅಂತಲೇ ಒಪ್ಪಿದ್ದಾರೆ, ಆದರೆ ಸ್ವಾಭಾವಿಕ ಅಲ್ಲ, ದೇಹಾತ್ಮೈಕ್ಯ ಅಧ್ಯಾಸ ಪ್ರಯುಕ್ತವಾಗಿದೆ ಅಂತ ಹೇಳ್ತಾರೆ. ದೇಹಾತ್ಮೈಕ್ಯ ಅಧ್ಯಾಸ ಅಂತ ಅನ್ನೋದು ಇಲ್ಲ ಅಂತ ಹಿಂದೆ ನಾವು ಹೇಳಿ ಆಗಿದೆ. ಮತ್ತದನ್ನ ಪ್ರಕೃತದಲ್ಲಿ ಹೇಳ್ತಾ ಇಲ್ಲ. ದೇಹಾತ್ಮೈಕ್ಯ ವಿವೇಕವನ್ನ ಇಲ್ಲಿ ಹೇಳಲಿಕ್ಕೆ ಹೊರಟಿದೆ ಅಂತ ಅವರು ವ್ಯಾಖ್ಯಾನ ಮಾಡಿದ್ದಾರೆ. ಅದು ಪ್ರಕೃತಕ್ಕೆ ಉಪಯೋಗ ಇಲ್ಲ. ಆದ್ರಿಂದ ಈ ಶ್ಲೋಕದಲ್ಲಿ ಜಡಭರತ ಹೇಳ್ತಾ ಇರೋದು, ಯಾರೂ ಸ್ವತಂತ್ರರಲ್ಲ. ಈ ಇಡೀ ಬ್ರಹ್ಮಾಂಡದ ಸೃಷ್ಟಿಕರ್ತ ಅಂತ ಪ್ರಸಿದ್ಧನಾಗಿರ್ತಕ್ಕಂತಹ ಚತುರ್ಮುಖ ಬ್ರಹ್ಮದೇವರಾಗಲಿ, ಆ ಚತುರ್ಮುಖ ಬ್ರಹ್ಮದೇವರಿಗೂ ತಾಯಿಯಾಗಿರ್ತಕ್ಕಂತಹ ಚೇತನ ಪ್ರಕೃತಿ ಆಗಲಿ, ಇವರ್ಯಾರೂ ಸ್ವತಂತ್ರ ಅಲ್ಲ. ಸ್ವತಂತ್ರನಾದವನು ಭಗವಂತನೊಬ್ಬನೇ, ಅವನೇ ಈ ಜಗತ್ತಿಗೆ ಮೂಲ ಕಾರಣ ಅಂತ ಇದನ್ನ ಈ ಶ್ಲೋಕದಲ್ಲಿ ಜಡಭರತ ಹೇಳ್ತಾ ಇರೋದು. ಇದಕ್ಕೆ ಆಚಾರ್ಯರು ಪ್ರಮಾಣವನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಮೊದಲು ಈ ಶ್ಲೋಕದ ಅಭಿಪ್ರಾಯವನ್ನ ತಾವು ತಾತ್ಪರ್ಯದಲ್ಲಿ ತಿಳಿಸಿಕೊಡ್ತಾರೆ. ಏವಂ ಸರ್ವಂ ತಥಾ ಪ್ರಕೃತ್ಯೈವ ಕಲ್ಪಿತಂ ವಿಷ್ಣೋರನ್ಯತ್ ಏವಂ ಪ್ರಕೃತ್ಯಾಧಾರಃ ಸ್ವಯಂ ಅನನ್ಯಾಧಾರೋ ವಿಷ್ಣುರೇವ ಅತಃ ಸರ್ವಶಬ್ದಾಚ್ಚ ತಸ್ಮಿನ್ನೇವ ಅಂತ ಆಚಾರ್ಯ ವಾಕ್ಯ. ಏವಂ ಅಂದರೆ ಪರಮಾಣುಗಳಿಗೆ ಮೂಲ ಕಾರಣತ್ವ ಅಂತನ್ನೋದು ಹೇಗೆ ಭಗವಂತನ ಅಧೀನವೋ, ಯಾಕೆ ಹಿಂದೆ ಅದು ಬಂದದ್ದು, ಅದನ್ನ ಹಿಂದಿನ ಶ್ಲೋಕದಲ್ಲಿ ಆ ಪರಮಾಣುಗಳಿಗೂ ಕೂಡ ಮೂಲ ಕಾರಣನಾಗಿರ್ತಕ್ಕಂಥವನು ಭಗವಂತ. ಆ ಭಗವಂತನ ಅಧೀನವಾಗಿದೆ ಅವೆಲ್ಲ. ಆ ಪರಮಾಣುಗಳು ಈ ಜಗತ್ತಿಗೆ ಮೂಲ ಕಾರಣ ಅಂತನ್ನೋದೇನಿದೆ ಅದು ಕೂಡ ಭಗವಂತನ ಅಧೀನ ಅಂತ ಹಿಂದಿನ ಶ್ಲೋಕದಲ್ಲಿ ಹೇಳಿದರು. ಅದು ಹೇಗೆ ಭಗವಂತನ ಅಧೀನವೋ ಹಾಗೆ ಆ ಭಗವಂತನಿಗಿಂತ ಭಿನ್ನವಾದ ಈ ಕೃಶ, ಸ್ಥೂಲ ಮೊದಲಾದವುಗಳು ಅದು ಉಂಟಾಗೋದು ಬ್ರಹ್ಮನಿಂದ ಮತ್ತು ಚೇತನ ಪ್ರಕೃತಿಯಿಂದ. ಆ ಚೇತನ ಪ್ರಕೃತಿ, ಚತುರ್ಮುಖ ಬ್ರಹ್ಮ ಅವರೆಲ್ಲರೂ ಕೂಡ ಭಗವಂತನ ಅಧೀನ ಅಂತ. ಆ ವಿಷ್ಣುನು ಅವನು ಪ್ರಕೃತಿಗೂ ಆಧಾರ ಅಂತ ಹೀಗೆ ಹೇಳ್ತಾ ಇದ್ದಾರೆ. ಆ ಭಗವಂತ ಬೇರೆ ಯಾರನ್ನೂ ಆಶ್ರಯಿಸಿಕೊಂಡಿಲ್ಲ, ಅವನೊಬ್ಬನೇ ಸ್ವತಂತ್ರ. ಎಲ್ಲರೂ ಅವನ ಅಧೀನ. ಈ ಬ್ರಹ್ಮದೇವರು, ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದವರು, ಅವರು ಪ್ರಕೃತಿ ಅಧೀನ. ಆ ಪ್ರಕೃತಿಯು ಕೂಡ ಈ ಭಗವಂತನ ಅಧೀನ ಅಂತ. ಇದಕ್ಕೆ ಪ್ರಮಾಣವನ್ನು ಕೊಡ್ತಾ ಇದ್ದಾರೆ ಆಚಾರ್ಯರು. ಇದು ಕೂಡ ಹಿಂದೆ ಕೊಟ್ಟಂತಹ ಪ್ರಮಾಣ ವಾಕ್ಯ ಏನಿದೆ, ಇಲ್ಲಿ ಗರುಡ ಪುರಾಣದ ವಾಕ್ಯ ಅಂತ ಅನ್ಸುತ್ತೆ ಹಿಂದೆ ಬಂದದ್ದು. ಇತಿಚ ಅಂತ ಹೇಳ್ತಾರೆ ಕೊನೆಗೆ. ರಾಜ ಗೋಪ್ತಾಶ್ರಯೋ ಭೂಮಿ ಶರಣಂ ಚೇತಿ ಲೌಕಿಕಃ
ವ್ಯವಹಾರೋ ನ ತತ್ ಸತ್ಯಂ ತಯೋರ್ಬ್ರಹ್ಮಾಶ್ರಯೋ ವಿಭುಃ ಗೋಪ್ತಾ ಚ ತಸ್ಯ ಪ್ರಕೃತಿಃ ತಸ್ಯಾ ವಿಷ್ಣುಃ ಸ್ವಯಂ ಪ್ರಭುಃ ತವ ಗೋಪ್ತ್ರೀ ತು ಪೃಥಿವೀ ನ ತ್ವಂ ಗೋಪ್ತಾ ಕ್ಷಿತೆ ಸ್ಮೃತಃ ಅತಃ ಸರ್ವಾಶ್ರಯಶ್ಚೈವ ಗೋಪ್ತಾ ಚ ಹರರೀಶ್ವರಃ ಗೋಪ್ತಾ ಚ ಹರಿರೀಶ್ವರಃ. ಸರ್ವಶಬ್ದಾವಿಧೇಯಶ್ಚ ಶಬ್ದವೃತ್ತೇರ್ಹಿ ಕಾರಣಂ ಸರ್ವಾಂತರಃ ಸರ್ವಬಹಿಃ ಏಕ ಏವ ಜನಾರ್ದನಃ ಶಿರ ಆಧಾರತಾ ಯದ್ವತ್ ಗ್ರೀವಾಯಾಸ್ತದ್ವದೇವತು ಆಶ್ರಯತ್ವಂ ಚ ಗೋಪ್ತೃತ್ವಂ ಅನ್ಯೇಷಾಂ ಉಪಚಾರತಃ ಇತಿ ಚ ಅಂತ ಇದು ಆಚಾರ್ಯ ಕೊಟ್ಟಿರ್ತಕ್ಕಂತಹ ಪ್ರಮಾಣ ವಾಕ್ಯ. ಇಲ್ಲಿ ಇದೇ ವಿಷಯವನ್ನು ಹೇಳ್ತಾ ಇದ್ದಾರೆ. ರಾಜ ರಕ್ಷಣೆ ಮಾಡ್ತಕ್ಕಂಥವನು, ಗೋಪ್ತ ರಕ್ಷಕ, ಆಶ್ರಯ, ಈ ಭೂಮಿ ಆವಾಸ ಸ್ಥಾನ ಅಂತ ಹೀಗೆ ಲೌಕಿಕವಾದ ವ್ಯವಹಾರ ಇದೆ. ಅದಕ್ಕೆ ಮುಖ್ಯ ವೆಚ್ಚ ಇಲ್ಲ. ಯಾಕೆಂದ್ರೆ ರಾಜ ಮತ್ತೆ ಭೂಮಿಗಳಿಗೆ ಚತುರ್ಮುಖ ಬ್ರಹ್ಮನು ಕೂಡ ರಕ್ಷಕ, ಅವನು ಆಶ್ರಯ ಆಗಿದ್ದಾನೆ. ಅವನಿಗೂ ಕೂಡ ಮಹಾಲಕ್ಷ್ಮಿ ರಕ್ಷಕಳು ಮತ್ತು ಆಶ್ರಯಳಾಗಿದ್ದಾಳೆ. ಅವಳಿಗೂ ರಕ್ಷಕ ಆಶ್ರಯ ಸಾಕ್ಷಾತ್ ವಿಷ್ಣು. ಹಾಗಾಗಿ ಎಲೆ ರಾಜ, ನೀನು ಈ ಪೃಥ್ವಿಗೆ ರಕ್ಷಕ, ನಾನು ಈ ಪೃಥ್ವಿಯನ್ನು ರಕ್ಷಣೆ ಮಾಡ್ತಕ್ಕಂಥವನು ಅಂತ ತಿಳ್ಕೊಂಡಿದ್ದೆ. ಅಲ್ಲ, ನಿನಗೇ ರಕ್ಷಕಳು ಆಶ್ರಯಳು ಪೃಥ್ವಿ, ಹೊರತು ನೀನು ಪೃಥ್ವಿಗೆ ರಕ್ಷಕ ಅಥವಾ ಆಶ್ರಯ ಅಲ್ಲ. ಆದ್ರಿಂದ ಎಲ್ಲರಿಗೂ ಆಶ್ರಯ ರಕ್ಷಕ ಆಗಿರ್ತಕ್ಕಂಥವನು ಅದು ಸರ್ವೋತ್ತಮನಾದ ಸರ್ವೇಶ್ವರನಾದ ಭಗವಂತ ಹರಿಯೇ. ಅವನೇ ಈ ರಾಜ, ಪೃಥ್ವಿ ಮೊದಲಾದ ಎಲ್ಲ ಶಬ್ದಗಳಿಗೂ ಮುಖ್ಯ ವಾಚ್ಯ ಆ ಭಗವಂತನೇ. ಯಾಕೆಂದ್ರೆ ಎಲ್ಲರಿಗೂ ಮುಖ್ಯವಾಗಿ ಆಶ್ರಯ, ಮುಖ್ಯವಾಗಿ ರಕ್ಷಕ ಅದು ಭಗವಂತನೇ. ಆದ್ದರಿಂದ ಎಲ್ಲ ಶಬ್ದಗಳಿಂದ ಅವನೇ ವಾಚ್ಯ. ಮತ್ತೆ ರಾಜ, ಪೃಥ್ವಿ ಮುಂತಾದ ಶಬ್ದಗಳಲ್ಲಿ ಏನೊಂದು ಅರ್ಥ ಇದೆ, ಶಬ್ದ ಪ್ರವೃತ್ತಿ ನಿಮಿತ್ತ. ರಾಜ ಅಂತಂದಾಗ ಆ ರಾಜತ್ವ, ಪೃಥ್ವಿ ಅಂತ ಹೇಳಿದಾಗ ಆ ಪೃಥ್ವಿತ್ವ, ಇದೆಲ್ಲವೂ ಕೂಡ ಅದರಲ್ಲಿ ಬರಲಿಕ್ಕೆ ಕಾರಣನೂ ಕೂಡ ಆ ಭಗವಂತನೇ. ರಾಜನಲ್ಲಿ ರಾಜತ್ವ ಅನ್ನೋದಾಗ್ಲಿ, ಪೃಥ್ವಿಯಲ್ಲಿ ಪೃಥ್ವಿತ್ವ ಅಂತ ಅನ್ನೋದಾಗ್ಲಿ ಬರಲಿಕ್ಕೂ ಕೂಡ ಆ ಭಗವಂತನೇ ಮುಖ್ಯ ಕಾರಣ. ಆ ಕಾರಣದಿಂದಲೂ ಕೂಡ ಆ ಶಬ್ದಗಳಿಗೆ, ರಾಜ, ಪೃಥ್ವಿ ಮುಂತಾದ ಶಬ್ದಗಳಿಗೆ ಅವನೇ ಮುಖ್ಯ ವಾಚ್ಯ. ಆ ಶಬ್ದಗಳಿಗೆ ಆ ಒಂದು ಪ್ರವೃತ್ತಿ ನಿಮಿತ್ತ ಅನ್ನೋದು ಅವನಿಂದಲೇ ಬರ್ತಾ ಇದೆ, ಅದಕ್ಕೆ ಅವನೇ ಕಾರಣ. ಮತ್ತು ಅವನಲ್ಲೇನೆ ಆ ರಾಜತ್ವ, ಪೃಥ್ವಿತ್ವ ಮೊದಲಾದವುಗಳು ಇದೆ. ಎಲ್ಲರಿಗೂ ಮೂಲವಾಗಿ ರಕ್ಷಕ, ಆಶ್ರಯ ಅದು ಭಗವಂತನೇ. ಹೀಗೆ ಈ ಎಲ್ಲ ಕಾರಣಗಳಿಂದ ಆ ಶಬ್ದ ವಾಚ್ಯತ್ವ ಅವನಲ್ಲಿ ಮಾತ್ರ ಬರ್ತದೆ. ನ ಬಹಿಹಿ ಅಂತಂದ್ರೆ ಅಲ್ಲಿ ನ ಬಹಿಹಿ ಬ್ರಹ್ಮ ಸತ್ಯಂ ಅಂತಿದೆ, ಮುಂದಿನ ಶ್ಲೋಕದಲ್ಲಿ ಬರ್ತದೆ. ನ ಬಹಿಹಿ
ಅಂತಂದ್ರೆ ಎಲ್ಲರೊಳಗೆ ಎಲ್ಲರಿಗಿಂತಲೂ ಒಳಗೆ ನಿಯಾಮಕನಾಗಿರ್ತಕ್ಕಂಥವನು ಭಗವಂತ ಹರಿ. ಅದನ್ನು ಇಟ್ಟುಕೊಳ್ಬೇಕು. ಹಾಗಾಗಿ ಅಂತಹ ಭಗವಂತ ಎಲ್ಲರ ಒಳಗೂ ಹೊರಗೂ ಇದ್ದು ನಿಯಾಮಕ. ಅವನು ಎಲ್ಲರಿಗಿಂತ ಹೊರಗೆ ಅಂದ್ರೆ ಎಲ್ಲರಿಗಿಂತ ಭಿನ್ನ. ಈ ಇಡೀ ಬ್ರಹ್ಮಾಂಡಕ್ಕಿಂತ ಈ ಎಲ್ಲ ವಸ್ತುಗಳಿಗಿಂತ ಭಿನ್ನನಾಗಿ ಅಪರಿಮಿತವಾದ ಪರಿಮಾಣವುಳ್ಳವನಾಗಿದ್ದಾನೆ. ಅಂಥವನು ಅವನೊಬ್ಬನೇ. ಬೇರೆ ಕಡೆಗೆ ಅದು ಆಶ್ರಯವಾಗಿದೆ, ಅದು ರಕ್ಷಕ ಅಂತ ಹೀಗೆಲ್ಲ ಶಬ್ದ ವ್ಯವಹಾರ ಅನ್ನೋದು ಮಾಡ್ತೇವೆ. ಅದು ಮುಖ್ಯ ಅಲ್ಲ. ತಲೆಗೆ ಕುತ್ತಿಗೆ ಆಧಾರ, ಕುತ್ತಿಗೆಗೆ ಸೊಂಟ ಆಧಾರ ಅಂತೆಲ್ಲ ಇದೆ ಅಲ್ವಾ? ಅದು ಹೇಗೆ ಮುಖ್ಯ ಅಲ್ವೋ ಹಾಗೆ ಆಶ್ರಯತ್ವ, ರಕ್ಷಕತ್ವ ಇವೆಲ್ಲ ಬೇರೆಯವರಲ್ಲಿ ಔಪಚಾರಿಕವಾಗಿ ಅಮುಖ್ಯವಾಗಿ ಇದ್ದಾವೆ. ಇಲ್ಲ ಅಂತಲ್ಲ, ಇದ್ದಾವೆ. ಆದ್ರೆ ಮುಖ್ಯ ಅಲ್ಲ. ಅದು ಮುಖ್ಯವಾಗಿ ಆಶ್ರಯತ್ವ, ರಕ್ಷಕತ್ವ ಇದೆಲ್ಲ ಇರೋದು ಭಗವಂತನಲ್ಲೇ ಅಂತ ಹೀಗೆ ಗರುಡ ಪುರಾಣದ ವಾಕ್ಯ ತಿಳಿಸ್ತಾ ಇದೆ. ಆಶ್ರಯತ್ವಂ ಚ ಗೋಪ್ತೃತ್ವಂ ಅನ್ಯೇಷಾಂ ಉಪಚಾರತಃ ಅಂತ. ಹೀಗೆ ಇದು ಈ ಶ್ಲೋಕ ಮತ್ತು ಮುಂದಿನ ಶ್ಲೋಕ, 2 ಶ್ಲೋಕಗಳ ಅಭಿಪ್ರಾಯವನ್ನ ತಿಳಿಸಿಕೊಡ್ತಾ ಇದೆ. ಮುಂದಿನ ಶ್ಲೋಕವು ಕೂಡ ಜ್ಞಾನಂ ವಿಶುದ್ಧಂ ಪರಮಾರ್ಥಮೇಕಂ ಅನಂತರಂ ನ ಬಹಿರ್ಬ್ರಹ್ಮ ಸತ್ಯಂ ಪ್ರತ್ಯಕ್ ಪ್ರಶಾಂತಂ ಭಗವಚ್ಛಬ್ದವಾಚ್ಯಂ ಯದ್ವಾಸುದೇವಂ ಕವಯೋ ವದಂತಿ. ಆ ಭಗವಂತ ಅವನು ಯಾರಿಗೂ ಅಧೀನನಾಗಿಲ್ಲ, ಎಲ್ಲರೂ ಅವನ ಅಧೀನ. ಸೃಷ್ಟಿಕರ್ತನಾದ ಬ್ರಹ್ಮನಿಗೂ ಆ ಸೃಷ್ಟಿಕರ್ತನಾದ ಬ್ರಹ್ಮ ಪ್ರಕೃತಿಯ ಅಧೀನ, ಆ ಪ್ರಕೃತಿಯು ಕೂಡ ಈ ಭಗವಂತನ ಅಧೀನ. ಈ ಭಗವಂತ ಮಾತ್ರ ಯಾರಿಗೂ ಅಧೀನ ಅಲ್ಲ ಅಂತ ಹಿಂದಿನ ಶ್ಲೋಕದ ಜೊತೆಗೆ ಅದನ್ನು ಸೇರಿಸ್ಕೊಳ್ಬೇಕು. ಅವನು ಭಗವಾನ್ ಅನ್ನೋ ಶಬ್ದದಿಂದ ಕರೆಸ್ಕೊಳ್ತಾ ಇದ್ದಾನೆ. ಅವನು ವಾಸುದೇವ, ಶುದ್ಧವಾದ ಶರೀರವುಳ್ಳವನು, ಜ್ಞಾನ ಶರೀರ ಒಂದು. ಅವನಿಗೆ ಎಲ್ಲರಂತೆ ಜಡ ಶರೀರ ಇಲ್ಲ. ಅವನೇ ಸರ್ವೋತ್ತಮ. ಅವನಿಗೆ ಸಮಾನರಾಗಿರ್ತಕ್ಕಂಥವ್ರು ಬೇರೆ ಯಾರೂ ಇಲ್ಲ. ಅವನ ರೂಪಗಳಲ್ಲಾಗ್ಲಿ ಅವನ ಅವಯವಗಳಿಗಾಗ್ಲಿ ಭೇದ ಇಲ್ಲ. ಸ್ವಗತ ಭೇದ ವಿವರ್ಜಿತ. ತನ್ನಲ್ಲಿರುವ ಭೇದ ಇಲ್ಲ, ಸ್ವಗತ ಭೇದದಿಂದ ವಿವರ್ಜಿತ. ಅಂದ್ರೆ ಅವನ ಅವಯವಗಳಿಗೆ, ಅವನ ರೂಪಗಳಿಗೆ ಯಾವುದಕ್ಕೂ ಕೂಡ ಭೇದ ಇಲ್ಲ. ಉಳಿದ ಎಲ್ಲ ಹೊರಗಿನ ವಸ್ತುಗಳೇನಿದ್ದಾವೆ ಅವೆಲ್ಲದಕ್ಕಿಂತಲೂ ಅತ್ಯಂತ ಭಿನ್ನ. ಎಲ್ಲರಿಗೆ ಅವನು ಅಂತರ್ಯಾಮಿ, ಎಲ್ಲರ ಶರೀರದ ಒಳಗೂ ಇದ್ದಾನೆ. ಪ್ರತ್ಯಕ್, ಪ್ರತಿಯೊಬ್ಬರ ಶರೀರದ ಒಳಗೂ ಅವನು ಅಂತರ್ಯಾಮಿಯಾಗಿದ್ದಾನೆ. ಒಳಗೆ ಮಾತ್ರ ಅಲ್ಲ, ಹೊರಗೂ ಇದ್ದಾನೆ. ಎಲ್ಲರ ಹೊರಗೂ ಇದ್ದಾನೆ, ಎಲ್ಲರ ಒಳಗೂ ಇದ್ದಾನೆ. ಅವನಿಗೆ ಸತ್ಯ ಅಂತ ಕರೀತಾರೆ. ಸತ್ಯಂ ಅಂದ್ರೆ ಸತ್ ತಿ ಯ ಅಂತ. ಅಲ್ಲಿ ಸತ್ ತಿ ಯ ಅಂತಂದ್ರೆ ಮುಕ್ತರಿಗೂ ಅಮುಕ್ತರಿಗೂ ನಿಯಾಮಕ ಅಂತ ಅರ್ಥ. ಎಲ್ಲ ಜೀವರ ಒಳಗೂ ಇದ್ದಾನೆ, ಹೊರಗೂ ಇದ್ದಾನೆ. ಮುಕ್ತಾಮುಕ್ತ ನಿಯಾಮಕ. ಉತ್ಕೃಷ್ಟವಾದ ಸುಖದಿಂದ ಪರಿಪೂರ್ಣನಾಗಿರ್ತಕ್ಕಂಥವನು ಅಂತ ಹೀಗೆ ಕವಯೋ ವದಂತಿ, ಜ್ಞಾನಿಗಳು ಅವನನ್ನ ಹೇಳ್ತಾರೆ. ಇಂತಹ ಪರಮಾತ್ಮ ಬೇರೆ ಯಾರಿಗೂ ಅಧೀನ ಅಂತಾಗಲಿಕ್ಕೆ ಸಾಧ್ಯವೇ ಇಲ್ಲ. ಇಂಥ ಗುಣಗಳು ಬೇರೆ ಇನ್ಯಾರಲ್ಲೂ ಇಲ್ಲ.
ಶುದ್ಧವಾದ ಜ್ಞಾನಾನಂದಾತ್ಮಕವಾದ ಶರೀರ, ಸರ್ವೋತ್ತಮತ್ವ, ಅವನಿಗೆ ಸಮಾನರೇ ಯಾರೂ ಇಲ್ಲ, ಸ್ವಗತ ಭೇದ ವಿವರ್ಜಿತ, ಎಲ್ಲರ ಶರೀರದೊಳಗೆ ಅಂತರ್ಯಾಮಿಯಾಗೂ ಇದ್ದಾನೆ, ಈ ಇಡೀ ಬ್ರಹ್ಮಾಂಡದ ಹೊರಗೂ ಇದ್ದಾನೆ, ಇದರ ಒಳಗೂ ಇದ್ದಾನೆ, ಎಲ್ಲ ಮುಕ್ತರಿಗೂ ನಿಯಾಮಕ, ಅಮುಕ್ತರಿಗೂ ನಿಯಾಮಕ, ಉತ್ಕೃಷ್ಟ ಜ್ಞಾನ ಸುಖ ಸ್ವರೂಪ, ಸುಖ ಪರಿಪೂರ್ಣ ಅಂತ ಹೀಗೆ ಜ್ಞಾನಿಗಳು ಅವನನ್ನೇನು ಹೇಳ್ತಾ ಇದ್ದಾರೆ. ಇಂಥವನು ಬೇರೆಯವರ ಅಧೀನ ಆಗ್ಲಿಕ್ಕೆ ಹೇಗೆ ಸಾಧ್ಯ? ಇಂಥ ಗುಣಗಳು ಬೇರೆ ಯಾರಲ್ಲಿ ಬರ್ಲಿಕ್ಕೆ ಸಾಧ್ಯ? ಹಾಗಾಗಿ ಈ ಭಗವಂತ ಯಾರಿಗೂ ಅಧೀನ ಅಲ್ಲ ಅಂತ. ಏವಂ ಕೃಶಸ್ಥೂಲ ಮಣರ್ಬೃಹದ್ಯತ್ ಅಸತ್ಯ ಸಜ್ಜೀವಮಜೀವಮನ್ಯತ್ ದ್ರವ್ಯ ಸ್ವಭಾವಾಶಯ ಕಾಲ ಕರ್ಮ ನಾಮ್ನ್ಯಾಜಯಾ ವೈಹಿ ಕೃತಂ ದ್ವಿತೀಯಂ ಜ್ಞಾನಂ ವಿಶುದ್ಧಂ ಪರಮಾರ್ಥಮೇಕಂ ಅನಂತರಂ ನ ಬಹಿರ್ಬ್ರಹ್ಮ ಸತ್ಯಂ ಪ್ರತ್ಯಕ್ ಪ್ರಶಾಂತಂ ಭಗವಚ್ಛಬ್ದವಾಚ್ಯಂ ಯದ್ವಾಸುದೇವಂ ಕವಯೋ ವದಂತಿ. ರಹುಗಣೈತತ್ತಪಸಾ ನ ಯಾತಿ ನ ವಿದ್ಯಯಾ ನಿರ್ವಸನಾದ್ಗೃಹಾದ್ವಾ ನ ಛಂದಸಾ ನೋತ ಜಲಾಗ್ನಿಸೂರ್ಯೈಃ ವಿನಾ ಮಹತ್ಪಾದರಜೋಭಿಷೇಕಂ. ಪುನಃ ಈ ಜಡಭರತ ಹೇಳ್ತಾ ಇದ್ದಾನೆ, ಎಲೆ ರಹುಗಣ, ಇಂತಹ ಪರಮಾತ್ಮನನ್ನ, ಇದುವರೆಗೂ ಹೇಳಿರ್ತಕ್ಕಂತಹ ಯಾವ ಭಗವಂತ ಇದ್ದಾನೆ, ಇಂತಹ ಪರಮಾತ್ಮನನ್ನ ಕೇವಲ ಈ ತಪಸ್ಸಿನಿಂದ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ತಪಸ್ಸು ಅಂತಂದ್ರೆ ಕಾಯಕ್ಲೇಶ ರೂಪವಾದದ್ದು, ನಮ್ಮ ಶರೀರವನ್ನ ಕಷ್ಟಪಡಿಸ್ತಕ್ಕಂಥದ್ದು. ತಪಸಂತಾಪೆ ಅಂತ ನಮ್ಮ ಶರೀರವನ್ನ ಸಂತಾಪ ಪಡಿಸ್ಕೊಳ್ಳೋದು. ವ್ರತ ನಿಯಮ ಉಪವಾಸ ಮೊದಲಾದವುಗಳಿಂದ ನಮ್ಮ ದೇಹಕ್ಕೆ ನಾವು ದಂಡನೆಯನ್ನ ಕೊಟ್ಟುಕೊಳ್ಳೋದೇನಿದೆ, ಇದನ್ನ ತಪಸ್ಸು ಅಂತ ಕರೀತದೆ, ತಪಸಂತಾಪೆ ಅಂತ. ಈ ರೀತಿ ನಮ್ಮ ದೇಹ ದಂಡನ ರೂಪವಾದಂತಹ ಕೇವಲ ತಪಸ್ಸಿನ ಮೂಲಕವಾಗಿ ಆ ಭಗವಂತನನ್ನ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಏತತ್ ತಪಸಾ ನಯಾತಿ ನ ವಿದ್ಯೆಯ, ಇನ್ನು ಬೇರೆ ಗುರುಗಳ ಮೂಲಕವಾಗಿ ಸಂಪ್ರದಾಯವನ್ನು ತಿಳ್ಕೊಂಡಿರ್ತಕ್ಕಂತಹ ಗುರುಗಳ ಮೂಲಕ, ಪೌರುಷೇಯ ಗ್ರಂಥಗಳಿಂದ ಯಾವುದೇ ರೀತಿಯಾದ ವ್ಯಾಖ್ಯಾನಗಳು ಇಲ್ಲದೆ ಆ ಪೌರುಷೇಯ ಗ್ರಂಥಗಳನ್ನು ನಾನು ಅಧ್ಯಯನ ಮಾಡಿ ಅದರಿಂದ ತಿಳ್ಕೊಳ್ತೇನೆ ಅಂತಂದ್ರೂ ಸಾಧ್ಯ ಇಲ್ಲ. ಅಥವಾ ಅಪೌರುಷೇಯವಾಗಿರ್ತಕ್ಕಂತಹ ಗ್ರಂಥಗಳಿಂದ, ವೇದ ಉಪನಿಷತ್ತು ಮೊದಲಾದಂತಹ ಅಪೌರುಷೇಯವಾದ ಗ್ರಂಥಗಳಿಂದ ತಿಳ್ಕೊಳ್ತೇನೆ ಅಂದರೆ ಅದರಿಂದಲೂ ಸಾಧ್ಯ ಇಲ್ಲ. ಅಥವಾ ನಿರ್ವಸನಾತ್ ಗೃಹಾದ್ವಾ, ಸನ್ಯಾಸಾಶ್ರಮವನ್ನು ತೆಗೆದುಕೊಂಡು ಅದರಿಂದ ತಿಳ್ಕೊಳ್ತೇನೆ, ಅಥವಾ ಗೃಹಸ್ಥಾಶ್ರಮದಿಂದ ನಾನು ತಿಳ್ಕೊಳ್ತೇನೆ ಅಂದರೆ ಅದು ಸಾಧ್ಯ ಇಲ್ಲ. ನ ಛಂದಸ ನೋತ ಜಲಾಗ್ನಿ ಸೂರ್ಯೈಹಿ, ಅಗ್ನಿ ವರುಣ ಸೂರ್ಯ ಇವರನ್ನೆಲ್ಲ ಸೇವೆ ಮಾಡಿ ಅದರಿಂದ ತಿಳ್ಕೊಳ್ತೇನೆ ಅಂದ್ರೆ ಅವರ ಸೇವೆಯನ್ನು ಮಾಡಿದ್ರೂ ಕೂಡ ಈ ಭಗವಂತನನ್ನ ಪೂರ್ಣವಾಗಿ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೇನು ಮಾಡಬೇಕು ಅಂದ್ರೆ ವಿನಾ ಮಹತ್ಪಾದ ರಜೋಭಿಷೇಕಂ, ಮಹಾತ್ಮರ ಪಾದಧೂಳಿಯಿಂದ ಅಭಿಷೇಕ ಮಾಡ್ಕೋಬೇಕು. ಮಹತ್ಪಾದ ರಜೋಭಿಷೇಕಂ ಅಂತ, ಮಹಾತ್ಮರ ಪಾದಧೂಳಿಯಿಂದ ಅಭಿಷೇಕ ಆಗಬೇಕು ಅಂದ್ರೆ ಮಹಾತ್ಮರ ಪಾದಧೂಳಿಯನ್ನು ಸೇವೆ ಮಾಡಬೇಕು.
ಮಹಾತ್ಮರ ಆ ಪಾದಧೂಳಿಯ ಅಭಿಷೇಕ ಇಲ್ಲದೆ ಇದ್ರೆ ಬೇರೆ ಯಾವುದರಿಂದಲೂ ಕೂಡ ಈ ಭಗವಂತನ ಜ್ಞಾನ ಬರೋದಿಲ್ಲ ಅಂತ. ವಿನಾ ಮಹತ್ಪಾದ ರಜೋಭಿಷೇಕಂ ತಪಸಾ ನ ಯಾತಿ ನ ವಿದ್ಯೆಯಾ ನಿರ್ವಸನಾದ್ ಗೃಹಾದ್ವಾ ನ ಯಾತಿ ನ ಛಂದಸಾ ನ ಉತ ಜಲಾಗ್ನಿ ಸೂರ್ಯೈಃ ನ ಯಾತಿ ಅಂತ. ವಿನಾ ಮಹತ್ಪಾದ ರಜೋಭಿಷೇಕ, ಮಹಾತ್ಮರ ಪಾದ ಧೂಳಿಯ ಅಭಿಷೇಕ ಇಲ್ಲದೆ ಇದು ಯಾವುದರಿಂದಲೂ ತಿಳ್ಕೊಳಕ್ ಸಾಧ್ಯ ಇಲ್ಲ ಅಂತ. ಅಂದ್ರೆ ಅದರ ಜೊತೆಗೆ ಇದು ಸೇರ್ಕೊಳ್ಬೇಕು ಅಂತಾಯ್ತು. ಮಹಾತ್ಮರ ಪಾದ ಧೂಳಿ ನಮ್ಮ ತಲೆ ಮೇಲೆ ಬೀಳಬೇಕು. ಅದಿದ್ದಾಗ ಈ ಎಲ್ಲ ಸಾಧನಗಳು ನಮಗೆ ಭಗವಂತನನ್ನ ತಿಳಿಸಿಕೊಡ್ತಾವೆ. ಅದಿಲ್ಲದೆ ಬೇರೆ ಯಾವ ಸಾಧನಗಳು ಇದ್ರೂ ಕೂಡ ಆ ಭಗವಂತನನ್ನ ತಿಳಿಲಿಕ್ಕೆ ಸಾಧ್ಯ ಇಲ್ಲ ಅಂತ ತಾತ್ಪರ್ಯ. ವೇದಗಳಿಂದ ತಿಳಿಲಿಕ್ಕೆ ಸಾಧ್ಯ ಇಲ್ಲ, ಪುರಾಣ ಗ್ರಂಥಗಳಿಂದ ತಿಳಿಲಿಕ್ಕೆ ಸಾಧ್ಯ ಇಲ್ಲ, ತಪಸ್ಸಿನಿಂದಲೂ ತಿಳಿಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಹಾಗಾದ್ರೆ ಮತ್ತೆ ಯಾವುದರಿಂದ ತಿಳಿಬೇಕು? ಇದರಿಂದಲೇ ತಿಳ್ಕೊಳ್ಳೋದು. ವಿನಾ ಮಹತ್ ಪಾದರಜೋ ಅಭಿಷೇಕಂ ಇದು ಯಾವುದೂ ತಿಳಿಸೋದಿಲ್ಲ. ಮಹಾತ್ಮರ ಪಾದಧೂಳಿ ಅಭಿಷೇಕ ನಾವು ಮಾಡ್ಕೊಳ್ಳಿಲ್ಲ ಅಂತಾದ್ರೆ ಅದಿಲ್ಲದೆ ಇದು ಯಾವುದೂ ಕೂಡ ನೀವು ಎಷ್ಟೇ ಕಾಯಕ್ಲೇಶ ರೂಪವಾದ ತಪಸ್ಸು ಮಾಡಿ, ತಪಸಾ ನ ಯಾತಿ ನ ವಿದ್ಯೆಯ ನಿರ್ವಸನಾದ್ ಗೃಹಾದ್ವ. ವಿದ್ಯಾ ಅನ್ನೋ ಶಬ್ದಕ್ಕೆ ಎರಡು ರೀತಿ. ಪೌರುಷೇಯ ಗ್ರಂಥಗಳಿಂದ ಮಹಾತ್ಮರ ಉಪದೇಶ ಇಲ್ಲದೆ, ಯಾಕಂದ್ರೆ ಅದನ್ನ ಮಹಾತ್ಮರ ಪಾದಧೂಳಿ ಅಭಿಷೇಕ ಆಗಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಅದಿಲ್ಲದೆ ಯಾರು ಗುರುಗಳ ವ್ಯಾಖ್ಯಾನಗಳು ಅವರ ಉಪದೇಶಗಳು ಇಲ್ಲದೆ ಸುಮ್ಮನೆ ಪೌರುಷೇಯ ಗ್ರಂಥಗಳಿಂದ ನಾನು ತಿಳ್ಕೊಳ್ತೇನೆ ಅಂತಾಗಲಿ ಅಥವಾ ಅಪೌರುಷೇಯವಾದ ವೇದಗಳಿಂದ ಉಪನಿಷತ್ತುಗಳಿಂದ ತಿಳ್ಕೊಳ್ತೇನೆ ಅಂತಾಗಲಿ ಅದು ಸಾಧ್ಯ ಇಲ್ಲ. ಮಹಾತ್ಮರ ಪಾದ ಸೇವಾ ಅವರ ಪಾದಧೂಳಿ ನಾವು ತಲೆ ಮೇಲೆ ಹಾಕ್ಕೊಳ್ಬೇಕು. ತನ್ಮೂಲಕವಾಗಿ ಇವುಗಳೆಲ್ಲ ಬೇಕು ಹಾಗರ್ಥ. ಇಲ್ಲದೆ ಇದ್ರೆ ನಿರ್ವಸನಾದ್ವಾ ಗೃಹಾದ್ವಾ, ಸನ್ಯಾಸಾಶ್ರಮ ಆಗಲಿ ಗೃಹಸ್ಥಾಶ್ರಮ ಆಗಲಿ, ಅಥವಾ ನ ಛಂದಸ ನೋತ ಜಲಾಗ್ನಿ ಸೂರ್ಯಹಿ ಅಂತಂದ್ರೆ ವರುಣ ಅಗ್ನಿ ಸೂರ್ಯ ಇವರನ್ನ ಸೇವೆ ಮಾಡೋದು ಅಂತ. ಅವರು ಮಹಾತ್ಮರೇ ಅಂದ್ರೆ ತಪಸ್ಸು ಮೂಲಕವಾಗಿ ಅವರನ್ನ ಒಲಿಸಿಕೊಂಡು ಅಂತ ಹಾಗೆ ಅರ್ಥ. ನಚೇಜ್ಯ ಅಂತ ಹೇಳ್ತಾರೆ. ಎರಡನೇ ಲೈನ್ ನಲ್ಲಿ ನಚೇಜ್ಯಯ ನಚ ಇಜ್ಜಯ ಅಂತಿದೆಯಾ? ಇಜ್ಜಯ ನಿರ್ವಪಣಾಗ್ರಹಾದ್ವಾ. ನವಿದ್ಯಯ ಅಂತಿದೆ ಇಲ್ಲಿ, ನಚೇಜ್ಜಯ ಅಂತ ಅಲ್ಲಿದೆಯಾ? ನಚೇಜ್ಯಯ ಅಂತಂದ್ರೆ ಯಾಗದಿಂದ ಅಂತ, ಯಾಗಾದಿಗಳಿಂದ. ಅದೇ ಇಜ್ಜ ಅಂದ್ರೆ ಯಾಗಗಳು, ಯಜ್ಞ ಯಾಗಗಳಿಂದ ಅಂತ ಅರ್ಥ ಬರ್ತದೆ. ನಿರ್ವಪಣಾಗ್ರಹಾದ್ವಾ. ನಿರ್ವಪಣ ಅಂತಂದ್ರೆ ಸನ್ಯಾಸ, ನಿರ್ವಸನ ಅಂತಿದೆ ಇಲ್ಲಿ. ನಿರ್ವಸನ ಅಂದ್ರೆ ಸನ್ಯಾಸ. ಛಂದಸ ಅಂತಂದ್ರೆ ಛಂದಸ್ ಅನ್ನೋ ಶಬ್ದಕ್ಕೆ ಬ್ರಹ್ಮಯಜ್ಞ ಅಂತ ಅರ್ಥ ಬರೀತಾರೆ. ಹಾಗಾಗಿ ಛಂದಸ ಅನ್ನೋ ಶಬ್ದದಿಂದ ಇದೆ ಅಲ್ಲಿ ಮುಂದೆ. ಛಂದಸ ಅನ್ನೋ ಶಬ್ದಕ್ಕೆ ವೇದ ಪಾಠ ಅಂತನೂ ಅರ್ಥ ಬರೀತಾರೆ. ಜಲಾಗ್ನಿ ಸೂರ್ಯೈಹಿ ಅಂತನ್ನೋದಕ್ಕೆ ಅಗ್ನಿಯಲ್ಲಿ ಮಾಡೋ ಈ ಯಾಗ ಬಂತಲ್ಲಿ. ಹಾಗಾಗಿ ಇಲ್ಲಿ ವಿದ್ಯೆಯ ಅನ್ನೋದೇ ಪಾಠ ಸರಿ, ವಿದ್ಯೆಯ ಅಂತಾನೆ ಇಟ್ಟುಕೊಳ್ಬೇಕು. ಶಾಸ್ತ್ರ ವಿಷಯಕವಾಗಿರ್ತಕ್ಕಂಥದ್ದು ವಿದ್ಯಾ ಅಂತಂದ್ರೆ. ಮುಂದೆ ಜಲಾಗ್ನಿ ಸೂರ್ಯ ಅಂತ ಬಂದಿದೆ. ಜಲ ಅಂತಂದ್ರೆ ಗಂಗಾದಿ ನದಿಗಳಲ್ಲಿ ಸ್ನಾನ ಮಾಡೋದು, ಗಂಗಾದಿಗಳ ಸೇವೆ. ಅಗ್ನಿ ಅಂತಂದ್ರೆ ಅಗ್ನಿಹೋತ್ರ ಮೊದಲಾದಗಳಿಂದ ಮಾಡ್ತಕ್ಕಂತಹ, ಅಗ್ನಿಯಲ್ಲಿ ಮಾಡ್ತಕ್ಕಂತಹ ಯಜ್ಞಯಾಗ ಮೊದಲಾದ ಕ್ರಿಯೆಗಳು ಅಂತರ್ಥ. ಸೂರ್ಯ ಅಂತಂದ್ರೆ ಸೂರ್ಯನ ಉಪಾಸನೆ, ಸಂಧ್ಯಾವಂದನಾದಿಗಳು ಮೊದಲಾದವುಗಳಿಂದ ಸೂರ್ಯನನ್ನ ಉಪಾಸನೆ ಮಾಡೋದು, ಅದೆಲ್ಲ ಅದರಲ್ಲಿ ಬಂತು. ಹೀಗೆ ಜಲಾಗ್ನಿ ಸೂರ್ಯೈಹಿ ಅಂತಂದ್ರೆ ಇವರನ್ನ ಸೇವೆ ಮಾಡೋದು ಅಂತ. ಜಲ ಅಂತಂದ್ರೆ ವರುಣ,
ಅಗ್ನಿ, ಸೂರ್ಯ ಇವರ ಸೇವೆ ಮಾಡೋದ್ರಿಂದಲೂ ಕೂಡ ಸಾಧ್ಯ ಇಲ್ಲ. ಅಂದ್ರೆ ಅದು ಕೂಡ ಕರ್ಮಗಳಲ್ಲಿ ಸೇರ್ಕೊಂತಲ್ಲ. ಪ್ರತಿನಿತ್ಯ ನಾವು ಮಾಡಬೇಕಾಗಿರ್ತಕ್ಕಂತಹ ಕರ್ಮ, ಜಲ, ಅಗ್ನಿ, ಸೂರ್ಯ ಇವುಗಳಲ್ಲೇ ನಾವು ಕರ್ಮ ಮಾಡೋದು. ಇವುಗಳ ಉಪಾಸನೆ ಅದೇ ಮಾಡ್ತಕ್ಕಂತಹ ನಿತ್ಯ ನೈಮಿತ್ತಿಕ ಕರ್ಮಗಳು. ಅವುಗಳಿಂದಲೂ ಸಾಧ್ಯ ಇಲ್ಲ ಅಂತ ಅರ್ಥ. ಇದಕ್ಕೆ ಉಪನಿಷತ್ತು ನಮ್ಮ ಇದನ್ನೇ ತಿಳಿಸ್ತಾ ಇದೆ. ನಾಯಮಾತ್ಮ ಪ್ರವಚನೇನ ಲಭ್ಯೋ ನ ಮೇಧಯ ನ ಬಹುನಾ ಶ್ರುತೇನ ಯಮೇ ವೈಷ ವೃಣತೆ ತೇನ ಲಭ್ಯಸ್ತಸ್ಯೇಷ ಆತ್ಮ ವಿವೃಣತೆ ತನುಂ ಸ್ವಾಂ ಅಂತ ಕಠೋಪನಿಷತ್ತು. ಸರಿ, ಅದರ ಅಭಿಪ್ರಾಯ ಇದು. ಆಚಾರ್ಯ, ಹಾ, ಮಹಾತ್ಮರು ಹೇಳಿದ್ರೆ ಯಾರು? ಮಹಾತ್ಮರು ಅಂತಂದ್ರೆ ಅದೇ ಬ್ರಹ್ಮಜ್ಞಾನಿಗಳು. ಯಾರು? ಹಾಗಾದ್ರೆ ಸೂರ್ಯಚಂದ್ರ ಅವನದ ಮಹಾತ್ಮರಲ್ಲ? ಅದನ್ನೇ ಹೇಳಿದೆ ನಾನು. ಅದಕ್ಕೆ ಅವಾಗಲೇ ಹೇಳಿದ್ನಲ್ಲ, ಸೂರ್ಯ, ಜಲ, ಅಗ್ನಿ, ಸೂರ್ಯ ಅಂತ ಅನ್ನೋ ಶಬ್ದಕ್ಕೆ ನಾವು ಪ್ರತಿನಿತ್ಯ ನಾವು ನಡೆಸ್ತಕ್ಕಂತಹ ನಿತ್ಯ ನೈಮಿತ್ತಿಕ ಕರ್ಮಗಳು. ಅದು ಜಲದಲ್ಲಿ ಅಂದ್ರೆ ಸ್ನಾನ, ವರುಣ ಪೂಜೆ, ನಾವು ಏನು ಗಂಗಾದಿ ನದಿಗಳಲ್ಲಿ ಸ್ನಾನ ಮಾಡೋದು ಅದು. ಆಮೇಲೆ ಅಗ್ನಿಯಲ್ಲಿ ಮಾಡ್ತಕ್ಕಂತಹ ಉಪಾಸನಾದಿ ಕರ್ಮಗಳು, ದಿನನಿತ್ಯ ಮಾಡ್ತಕ್ಕಂತಹ ಅಗ್ನಿ ಕಾರ್ಯ ಏನಿದೆ ಅದು. ಆಮೇಲೆ ಸೂರ್ಯ ಉಪಾಸನ ಅಂದ್ರೆ ಸೂರ್ಯನನ್ನ ನಾವು ಸಂಧ್ಯಾ ವಂದನೆ, ಅರ್ಘ್ಯ ಪ್ರದಾನ ಮೊದಲಾದವುಗಳಿಂದ ಮಾಡ್ತೀವಲ್ಲ, ಪ್ರತಿನಿತ್ಯ ಮಾಡ್ತಕ್ಕಂತಹ ಕರ್ಮಗಳಿದೆಲ್ಲ ನಿತ್ಯ ನೈಮಿತ್ತಿಕ ಕರ್ಮಗಳು. ಅದನ್ನ ಜಲ, ಅಗ್ನಿ, ಸೂರ್ಯ ಅನ್ನೋ ಶಬ್ದದಿಂದ ಹೇಳಿದ್ದಾರೆ. ಅವುಗಳಿಂದ ಸಾಧ್ಯ ಇಲ್ಲ. ಕೇವಲ ನಿತ್ಯ ನೈಮಿತ್ತಿಕವಾದ ಕರ್ಮಗಳೇನಿದ್ದಾವೆ, ಜಲ, ಅಗ್ನಿ, ಸೂರ್ಯ ಇವರ ಸೇವೆಯಿಂದಲೂ ಕೂಡ ಸಾಧ್ಯ ಇಲ್ಲ ಅಂತ ಅಭಿಪ್ರಾಯ. ಮಹಾತ್ಮರ ಸೇವೆ ಮಾಡಬೇಕು ಅಂತಂದ್ರೆ ಜ್ಞಾನಿಗಳ ಸೇವೆ ಮಾಡಬೇಕು. ಜ್ಞಾನಿಗಳನ್ನ ನಾವು ಮೊರೆ ಹೋಗಬೇಕು. ಆ ಜ್ಞಾನಿಗಳು ನಮಗೆ ಸತ್ಸಂಪ್ರದಾಯವನ್ನ ಬಲ್ಲಂತವರಾಗಿರಬೇಕು. ಅದನ್ನ ನಮಗೆ ಈ ಗ್ರಂಥಗಳ ಮೂಲಕವಾಗಿ ಉಪದೇಶ ಮಾಡಬೇಕು. ಇದೇ ಗ್ರಂಥಗಳೇ ಛಂದಸ ವಿದ್ಯೆಯ ಅಂತ ಏನು ಹೇಳಿದ್ದಾರಲ್ಲ ಅಲ್ಲಿ, ಅದೇ ಛಂದಸ್ಸು ಅಂತಂದ್ರೆ ಅಪೌರುಷೇಯವಾದ ಗ್ರಂಥಗಳು. ವಿದ್ಯಾ ಅನ್ನೋ ಶಬ್ದಕ್ಕೆ ಪೌರುಷೇಯ ಗ್ರಂಥಗಳು. ಇದೇ ಪೌರುಷೇಯ ಗ್ರಂಥಗಳು ಮತ್ತು ಅಪೌರುಷೇಯ ಗ್ರಂಥಗಳನ್ನೇ ಈ ಮಹಾತ್ಮರು ನಮಗೆ ಉಪದೇಶಗಳ ಮೂಲಕವಾಗಿ ಅನುಗ್ರಹ ಮಾಡಿ ತಿಳಿಸಿಕೊಡ್ತಾರೆ. ಅಂತಹ ಮಹಾತ್ಮರ ಪಾದ ಸೇವೆ ಅಂದ್ರೆ, ಹಿಂದಿನ ಕಾಲದಲ್ಲಿ ಮಹಾತ್ಮರ ಪಾದ ಸೇವೆಯನ್ನ, ಗುರುಗಳ ಪಾದ ಸೇವೆಯನ್ನ ಮಾಡಿಬಿಟ್ರೆ ಅವರು ಅನುಗ್ರಹ ಮಾಡಿದರೆ ಸಾಕು, ಎಲ್ಲ ವಿದ್ಯೆಗಳು ಬಂದುಬಿಡ್ತಿತ್ತು. 12 ವರ್ಷಗಳ ಕಾಲ ಗುರುಕುಲದಲ್ಲಿ ಅವರು ಮಾಡೋದು ಗುರು ಸೇವೆ. ಆ ಗುರುಗಳ ಸೇವೆಯನ್ನ, ಮಹಾತ್ಮರ ಪಾದಧೂಳಿಯನ್ನ ಅಭಿಷೇಕ ಮಾಡಿಕೊಳ್ಬೇಕು ಅಂತ ಹೇಳಿದ್ದಾರೆ. ಆ ರೀತಿ ಭಕ್ತಿಯಿಂದ, ನಿಷ್ಠೆಯಿಂದ ಗುರುಗಳ ಸೇವೆಯನ್ನ ಮಾಡಿದಾಗ ಆ ಗುರುಗಳು ಪ್ರೀತರಾಗಿ ನಿನಗೆ ಎಲ್ಲ ವಿದ್ಯೆಗಳು ಬರಲಿ ಅಂತ ಆಶೀರ್ವಾದ ಮಾಡಿದರೆ ಸಾಕು. ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿದರೆ ಸಾಕು, ಅದರಿಂದ ಎಲ್ಲ ವಿದ್ಯೆಗಳು ಬರ್ತಿತ್ತು ಅವರಿಗೆ. ಅಂತಹ ಒಂದು ಶಕ್ತಿ ಗುರುಗಳಿಗೆ ಇರ್ತಿತ್ತು. ಆ ಗುರುಗಳ ಸೇವೆಯನ್ನ ಭಕ್ತಿಯಿಂದ ಮಾಡಬೇಕು. ಅದನ್ನು ಅವರು ಪರೀಕ್ಷೆ ಮಾಡ್ತಿದ್ರು. ಹಾಗೆ ಅದು ಉಪದೇಶ ಅಂತಾನೆ ಅರ್ಥ. ಗುರುಗಳ ಮೂಲಕವಾಗಿ ಉಪದೇಶವನ್ನು ಪಡ್ಕೊಳ್ಬೇಕು. ಆ ಗುರುಗಳು ಪ್ರೀತಿಯಿಂದ ಶಿಷ್ಯನಿಗೆ ಉಪದೇಶ ಮಾಡಬೇಕು. ಇದೇ ವಿದ್ಯೆಗಳನ್ನೇ, ಪೌರುಷೇಯ ಅಪೌರುಷೇಯ ಗ್ರಂಥಗಳೇನಿದ್ದಾವೆ ಈ ಗ್ರಂಥಗಳನ್ನ ಅವರು ಪ್ರೀತಿಯಿಂದ ಧಾರೆ ಎರೆದು ಶಿಷ್ಯನಿಗೆ ವಾತ್ಸಲ್ಯದಿಂದ ಕೊಟ್ರೆ ಅವುಗಳಿಂದಲೇ ಬರೋದು. ಅದು ಇಲ್ಲದೆ, ಮಹಾತ್ಮರ ಪಾದಧೂಳಿ ಇಲ್ಲದೆ ಕೇವಲ ನಾನು ಪೌರುಷೇಯ ಗ್ರಂಥಗಳನ್ನು ಓದಿ ತಿಳ್ಕೊಂಡ್ಬಿಡ್ತೇನೆ, ವೇದಗಳನ್ನು ಓದಿ ತಿಳ್ಕೊಳ್ತೇನೆ ಅಥವಾ ತಪಸ್ಸು ಮಾಡಿ ತಿಳ್ಕೊಳ್ತೇನೆ ಅಂತ ಹೊರಟ್ರೆ ಸಾಧ್ಯ ಇಲ್ಲ ಅಂತ ಅಭಿಪ್ರಾಯ. ಉಪನಿಷತ್ತಿಗೂ ಅದೇ ಅಭಿಪ್ರಾಯ. ನಾಯಂ ಆತ್ಮ ಪ್ರವಚನೇನ ಲಭ್ಯೋ ನ ಮೇಧಯ ನ ಬಹುನಾ ಶ್ರುತೇನ ಅಂತನ್ನೋ ಅದಕ್ಕೆ ವೇದಕ್ಕೆ ಅದೇ ಅರ್ಥ. ನನ್ನ ಹತ್ರ ಬಹಳ ವಿದ್ಯೆ ಇದೆ, ನಾನು ಚೆನ್ನಾಗಿ ಓದ್ತೇನೆ, ಚೆನ್ನಾಗಿ ಪ್ರವಚನ ಮಾಡ್ತೇನೆ, ಬಹಳ ಓದಿದ್ದೇನೆ, ಬಹಳ ತಿಳ್ಕೊಂಡಿದ್ದೇನೆ, ಅದರಿಂದ ನಾನು ಭಗವಂತನನ್ನು ತಿಳ್ಕೊಂಡು ಬಿಡ್ತೇನೆ ಅಂದರೆ ಸಾಧ್ಯ ಇಲ್ಲ. ಅವನಿಗೆ ಬರಬೇಕದು. ಯಮೈವೇಷ ವೃಣತೆ ತೇನ ಲಭ್ಯ. ಆ ಭಗವಂತನ ಇಚ್ಛಾ ಇರಬೇಕು. ಅವನಿಗೆ ಅನ್ನಿಸ್ಬೇಕು, ಇವು ನಾನು ಉದ್ಧಾರ ಮಾಡಬೇಕು ಅಂತ ಭಗವಂತನಿಗೆ ಅನ್ನಿಸ್ಬೇಕು.
ಅಂದ್ರೆ ಇಲ್ಲಿ ಹೇಳ್ತಾ ಇರೋದು ಮಹಾತ್ಮರ ಪಾದ ರಜೋ ಅಭಿಷೇಕ ಆಯಿತು ಅಂದ್ರೆ ಮಹಾತ್ಮರ ಮೂಲಕವಾಗಿ ಭಗವಂತ ಇಚ್ಛೆ ಪಡ್ತಾನೆ, ಇವನಿಗೆ ವಿದ್ಯೆ ಬರಲಿ ಅಂತ ಭಗವಂತನ ಇಚ್ಛೆ ಗುರುಗಳ ಮೂಲಕವಾಗಿ, ಗುರುಗಳ ಅನುಗ್ರಹ ಮೂಲಕವಾಗಿ ಬರುತ್ತೆ. ತೇನ ವೃಣತೆ ತನುಂ ಸ್ವಾಮ್ ಅಂತವರಿಗೆ ಭಗವಂತ ತನ್ನ ರೂಪವನ್ನ ತೋರಿಸ್ತಾನೆ ಅಂತ ಉಪನಿಷತ್ತಿನ ಅರ್ಥ. ಸರಿ ಆಯ್ತಾ? ರಹೋ ಗಣೈ ತತ್ತಪಸಾ ನಯಾತಿ ನ ವಿದ್ಯೆಯ ನಿರ್ವಸನಾದ್ ಗೃಹಾದ್ವಾ ನ ಛಂದಸಾ ನೋತ ಜಲಾಗ್ನಿಸೂರ್ಯೈಃ ವಿನಾ ಮಹತ್ಪಾದರಜೋಭಿಷೇಕಂ. ಸಾಕು. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ ಗುರು. ನಮಸ್ಕಾರ. ನಮಸ್ಕಾರ.